ಮುಳಬಾಗಿಲು ತಾಲೂಕಿನ ನಗರಸಭೆ ಆಡಳಿತ ಕಚೇರಿ ಮುಂದೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಎಂಎನ್ ರಸ್ತೆಯಿಂದ ಸೊನ್ನವಾಡಿ ಬ್ರಿಡ್ಜ್ ತನಕ ಬೀದಿ ದೀಪಗಳ ಉದ್ಘಾಟನೆ ಮಾಡಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದ ಹುಸೇನ್ ರವರು ಪ್ರತಿಭಟನೆ ಮಾಡಿದರು. 1 ವಾರ ಒಳಗಡೆ ಬೀದಿ ದೀಪಗಳನ್ನು ಅಳವಡಿಸಬೇಕೆಂದು ಕಮಿಷನರ್ ರವರಿಗೆ ಮನವಿ ಮಾಡಿದರು. ಇಲ್ಲದಿದ್ದರೆ ನಗರಸಭೆ ಮುಂದೆ ಧರಣಿ ಮಾಡಿ ಮುತ್ತಿಗೆ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಬೀದಿ ದೀಪಗಳು ಚಾಲನೆ ನೀಡುವಂತ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಬೆಕ್ಕೆ ಬೇಕು, ಬೆಕ್ಕೆ ಬೇಕು. ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ. ಮುಳಬಾಗಿಲು ನಗರದಲ್ಲಿ ಅಂಬೇಡ್ಕರ್ ನಗರದಿಂದ ಹಿಡಿದು ಸಣ್ಣವಾಡಿ ಮೇಲ್ ಸೇತುವೆವರೆಗೂ 2.5-3 ವರ್ಷಗಳ ಬೀದಿ ದೀಪಗಳು ಅಳವಡಿಸಿದ್ರು ಕೂಡ, ಕಂಬಗಳಿದ್ರು ಕೂಡ ಅದಕ್ಕೆ ಚಾಲನೆ ನೀಡಿಲ್ಲ. ಇದಕ್ಕೆ ಹಿಂದೆ ಇದ್ದಂತಹ ನಗರಸಭೆ ಪೌರಾಯುಕ್ತರು ಶ್ರೀಧರ್ ಸರ್ ಗಮನಕ್ಕೂ ನಾವು ತಂದಾಗ ಅದನ್ನ 1-2 ತಿಂಗಳು ಮಾತ್ರ ಚಾಲನೆಯಲ್ಲಿತ್ತು. ನಗರಸಭೆ ಅಧಿಕಾರಿಗಳಿಗೆ ಆದಾಗ ಕೆಇಬಿ ಅಧಿಕಾರಿಗಳ ಮೇಲೆ ಹೇಳ್ತಾರೆ. ಕೆಇಬಿ ಅವ್ರನ್ನ ನಾವು ಕೇಳಿದ್ರೆ PWD ಅವ್ರ ಮೇಲೆ ಹೇಳ್ತಾರೆ. PWD ಕೇಳಿದಾಗ ಹೈವೇ ಅವರ ಮೇಲೆ ಹೇಳ್ತಾರೆ. ಅವರು ಕೇಳಿದಾಗ APMC ಮಾರ್ಕೆಟ್ ಅವ್ರ ಮೇಲೆ ಹೇಳ್ತಾರೆ. ಒಬ್ಬರ ಮೇಲೆ ಒಬ್ರು ಚಾಡಿ ಹೇಳ್ಕೊಂಡೇ ಕಾಲ ಕಳೀತಾರೆ ಹೊರತು ಹಲವಾರು ಬಾರಿ ಎಲ್ಲ ಅಧಿಕಾರಿಗಳ ಗಮನ ತಂದ್ರೂ ಕೂಡ ಯಾವುದೇ ಪ್ರಯೋಜನ ಇಲ್ಲ. 2ನೇ ವಿಚಾರ, ಕೈಕಾಲು ಮುರ್ಕೊಂಡವರು ಅದಷ್ಟು ನಿಮ್ಗೆ ಬೇಕಾದ್ರೆ ಕೊಡ್ತೀವಿ, ಸುಬೂತನ ನಿಮ್ಗೆ ಕೊಡ್ತೀವಿ. ಕೈಕಾಲು ಮುರ್ಕೊಂಡಿದ್ದಾರೆ. ಅದರ ಹಿಂದೆ 1 ವರ್ಷದ ಹಿಂದೆಗಡೆ ಒಬ್ಬ ಸುಖದೊಡ್ಡಿ ವ್ಯಕ್ತಿಯಲ್ಲಿ ಪಾದಚಾರಿ ನಡ್ಕೊಂಡು ಬರ್ತಿರುವಾಗ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಸ್ಪಾಟ್ ಅಲ್ಲೇ ಡೆತ್ ಆಗ್ತಾರೆ. ಆವಾಗ ಕೂಡ ನಾವು ಗಮನಕ್ಕೆ ತಂದಾಗ ಯಾರು ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಆ ಒಂದು ನಿಟ್ಟಿನಲ್ಲಿ ತಾವು ನಮ್ಮ ಮುಳಬಾಗಿಲು ತಾಲೂಕು ನಗರಸಭೆ ನೂತನವಾಗಿ ಅಧಿಕಾರಿಯನ್ನ ವಹಿಸ್ಕೊಂಡಿದ್ದೀರಿ. ತಮ್ಮಲ್ಲಿ ನಾನು ಮನವಿ ಮಾಡ್ಕೊಂತ ಇದ್ದೀವಿ. ಅನಾಹುತಗಳು ತುಂಬಾ ಆಗ್ತಾ ಇರೋದೆ. ಅದ್ರ ಜೊತೆಗೆ ವಿಶೇಷವಾಗಿ ಮುಳಬಾಗಿಲು ತಾಲೂಕಿನಲ್ಲಿ ಎಷ್ಟು ರೈತಾಪಿ ವರ್ಗದವರಿದ್ದಾರೆ, ಎಲ್ಲರೂ ಕೂಡ ಅಲ್ಲಿ ತರಕಾರಿ ಮಾರ್ಕೆಟ್ಗೆ ತರಕಾರಿನ ಬೆಳಗಿನ ಜಾವ 4 ಗಂಟೆಯಿಂದ ಕತ್ಲೆ ಇರುತ್ತೆ. ಆ ಕತ್ಲಲ್ಲೇ ತರಕಾರಿ ಮಾರ್ಕೆಟ್ಗೆ ತರಕಾರಿಯನ್ನ ಎತ್ಕೊಂಡು ಬಂದು ಮಾರ್ತಿರ್ತಾರೆ. ಸೋಮಣ್ಣ ಅವ್ರ ನಮ್ಮ ಅಣ್ಣ ಅವ್ರ ಮನೆ ಕೂಡ ಅಲ್ಲೇ ಇರೋದು. ಆ ವಿಚಾರವಾಗಿ ವಿದ್ಯಾರ್ಥಿಗಳು ನೈಟ್ ಅಲ್ಲಿ ಟ್ಯೂಷನ್ ಮುಗಿಸ್ಕೊಂಡು ಮನೆಗಳಿಗೆ ಬರ್ತಿರ್ತಾರೆ, ಅವ್ರಿಗೂ ತೊಂದರೆ ಆಗ್ತಾ ಇದೆ. ವಾಯು ವ್ಯವಹಾರಕ್ಕೆ ಪಾದಚಾರಿಗಳು ವೃದ್ಧರು ಹೋಗ್ತಾ ಬರ್ತಿರ್ತಾರೆ, ಅವ್ರಿಗೂ ಕೂಡ ತೊಂದರೆ ಆಗ್ತಾ ಇದೆ. ವಾಹನ ಚಾಲಕರಿಗೆ ತೊಂದರೆ ಆಗ್ತಾ ಇದೆ. ಇದೆಲ್ಲವೂ ಕೂಡ ತುಂಬಾ ತೊಂದರೆ ಆಗ್ತಾ ಇರೋದ್ರಿಂದ ಇವತ್ತಿನ ದಿವಸ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ತಾಲೂಕು ಮತ್ತೆ ಪಂಚಾಯಿತಿ ನಗರದ ಎಲ್ಲ ಸದಸ್ಯರೆಲ್ಲರೂ ಕೂಡ ನಗರಸಭೆಗೆ ಬಂದು ತಮಗೆ ಮನವಿಯನ್ನ ಸಲ್ಲಿಸುವುದರ ಮುಖಾಂತರ ನಗರಸಭೆ ಪೌರಾಯುಕ್ತರು ತಮಗೆ ಮತ್ತೆ ನಮ್ಮ ಮುಳಬಾಗಿಲು ತಾಲೂಕಿನ ಶಾಸಕರಾಗಿರುವಂತಹ ಸಮೃದ್ಧಿ ಮಂಜುನಾಥ್ ಸರ್ ಕೂಡ ಮನವಿ ಕೊಡ್ತಾ ಇದ್ದೀವಿ. ಆದಷ್ಟು ಬೇಗ ನಮಗೆ ಆ ಬೀದಿ ದೀಪಗಳು ಚಾಲನೆ ಮಾಡಬೇಕು. ಒಂದು ವೇಳೆ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಎಷ್ಟೋ ಜನ ಆವಾಗಲೇ ಕೈಕಾಲು ಮುರ್ಕೊಂಡಿದ್ದಾರೆ, ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ನಿಮಗೆ 1 ವಾರದ ಗಡುವನ್ನ ನಿಮ್ಗೆ ಕೊಡ್ತಾ ಇದೀವಿ. ಇವತ್ತು ಮಂಗಳವಾರ, ಮುಂದಿನ ಮಂಗಳವಾರದ ಒಳಗಡೆ ನಮಗೆ ಆ ಬೀದಿ ದೀಪಗಳನ್ನ ಚಾಲನೆ ಮಾಡಬೇಕು. ನಿಮಗೆ ಸಪರೇಟ್ ಆಗಿ ಟ್ರಾನ್ಸ್ಫಾರ್ಮ್ ಹಾಕಿದ್ರೆ TC ಕೂಡ ಪಕ್ಕದಲ್ಲಿ ಅದಕ್ಕೆ ಇದೆ. ಅಲ್ಲೆಲ್ಲ ಮಧ್ಯದಲ್ಲಿ ವೈಲ್ ಕಟ್ ಆಗಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ತಮ್ಮ ಗಮನಕ್ಕೆ ತರ್ತಾ ಇದೀವಿ. 1 ವಾರದ ಒಳಗಡೆ ಆ ಕೆಲಸವನ್ನ ನೀವು ಮಾಡ್ಕೊಡ್ಬೇಕು. ಒಂದು ವೇಳೆ ಇದನ್ನ ನೀವು ಮನವಿ ಆದ್ರೂ ಸ್ವೀಕರಿಸಿ, ಇಲ್ಲ ಎಚ್ಚರಿಕೆ ಆದ್ರೂ ಸ್ವೀಕರಿಸಿ, ಏನಾದ್ರೂ ಅರ್ಥ ಮಾಡ್ಕೊಳ್ಳಿ. ಯಾಕೆಂದ್ರೆ ತುಂಬಾ ತೊಂದರೆ ಆಗ್ತಾ ಇರೋದ್ರಿಂದ ನಾವು ಈ ಬಾಧೆಯಿಂದ ಇಷ್ಟು ಎಲ್ಲ ಜನರಿಗೂ ಅವ್ರದೇ ಕೆಲಸ ಕಾರ್ಯಗಳಿದೆ, ಆದ್ರೂ ಕೆಲಸ ಬಿಟ್ಟು ಯಾಕೆ ಬಂದಿದ್ದಾರೆ ಅಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇರೋ ನಿಟ್ಟಿನಲ್ಲಿ ನಾವು ಮನವಿ ಕೊಡಕ್ಕೆ ಬಂದಿದ್ದಾರೆ. ಒಂದು ವೇಳೆ 1 ವಾರದ ಒಳಗಡೆ ತಾವೇನಾದ್ರೂ ಅದು ಎಚ್ಚೆತ್ತುಕೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಶಾಸಕರ ಗಮನ ಕೊಟ್ಟಿರ್ತೀವಿ, ಅದನ್ನ ಕೆಲಸ ಮಾಡ್ಕೊಟ್ಟಿಲ್ಲ ಅಂದ್ರೆ ಮುಂದೆ ಇವತ್ತಿಗೆ 8 ದಿವಸಕ್ಕೆ ಮಂಗಳವಾರ ನಗರಸಭೆ ಏನು ಕಾರ್ಯಾಲಯ ಇದೆ, ಮುತ್ತಿಗೆ ಹಾಕೋದ್ರ ಮುಖಾಂತರ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಕ್ಕೆ ನಾವು ಎಲ್ಲರೂ ಸದಾ ಸಿದ್ಧರಿದ್ದೀರಿ. ಯಾಕೆ ಅಂದ್ರೆ ನೋವಿಂದ 2 ವ್ಯಕ್ತಿಗಳು ಸತ್ತಿದ್ದಾರೆ, ಕೈಕಾಲು ಮುರ್ಕೊಂಡಿದ್ದಾರೆ. ಆದ್ರಿಂದ ದಯವಿಟ್ಟು ಎಚ್ಚೆತ್ತುಕೊಂಡು ಈ ಕೆಲಸ ಮಾಡ್ಕೊಡ್ಬೇಕು ಅಂತ ನಮ್ಗೆ ಹೇಳ್ತಾ, ಮುಳಬಾಗಿಲು ನಗರದ ಎಮ್ಮಿನಹಳ್ಳಿ ರಸ್ತೆ ಹಾಗೂ APMC ಮಾರುಕಟ್ಟೆ
ಇನ್ನೊಂದು APMC ಮಾರ್ಕೆಟ್ ಮುಂದೆ ಒಂದು ಐಮಾಸ್ ಲೈಟ್ ಇದೆ ಸರ್, ಅದನ್ನ ಅಳವಡಿಸಿ 1.5 ವರ್ಷ ಆಗಿದೆ, ಅದು ಕೂಡ ಚಾಲನೆ ಕೊಟ್ಟಿಲ್ಲ. ಅದನ್ನ ಮತ್ತೆ ಬೀದಿ ದೀಪಗಳ ಎಲ್ಲವೂ ಕೂಡ ಚಾಲನೆ ಮಾಡ್ಕೊಡ್ಬೇಕು ಅಂತ ಹೇಳ್ತಾ, ಮತ್ತೆ ನಾನು ಇನ್ನೊಂದ್ಸತಿ ಮನವಿ ಮಾಡ್ಕೊಂತೀನಿ. ನಮ್ಮ ಸೋಮಣ್ಣ ಅವರು, ನಮ್ಮ ರಘುಪತಿ ಅವರು, ನಮ್ಮೆಲ್ಲ ಇಲ್ಲಿ ಇದ್ದಾರೆ, ಎಲ್ಲರೂ ಕೂಡ ಕೈ ಜೋಡಿಸಿದ ಕೆಲಸ ಆಗುತ್ತೆ. ದಯವಿಟ್ಟು ನಗರಸಭೆ ಎಲ್ಲಾ ಸದಸ್ಯರು ಕೂಡ, ಅಧಿಕಾರಿಗಳು ಕೂಡ, ಸಂಬಂಧಪಟ್ಟ ಅಧಿಕಾರಿಗಳು ಆ ಕೆಲಸವನ್ನು ಮಾಡಿಕೊಟ್ರೆ ತುಂಬಾ ಸಾರ್ವಜನಿಕರಿಗೆ, ರೈತಾಪಿ ಕೂಲಿ ಕಾರ್ಮಿಕರಿಗೆ, ದೀನದಲಿತರಿಗೆ, ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ತಮ್ಮಲ್ಲಿ ನಾನು ಕೈ ಜೋಡಿಸಿ ಮನವಿ ಮಾಡ್ತಾ ಇದ್ದೀನಿ. ಈ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಈ ಒಂದು ಮನವಿಯನ್ನ ಕೊಡ್ಲಿಕ್ಕೆ ಬಂದಿದ್ದಾರೆ. ಅವ್ರಿಗೆಲ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಸುದರ್ಶನ್ ಅಣ್ಣ ಎಲ್ಲಿ ಏನಾಯ್ತಣ್ಣ ಕೊಡಿ. ಅಣ್ಣ ಮನೆಯಲ್ಲ ರವೀಂದ್ರ ಅದನ್ನ ನಾನು ಇವತ್ತು ಸ್ವೀಕರಿಸಿದ್ದೀನಿ. ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತೀನಿ, ಕ್ರಮ ತಗೊಳ್ತೇನೆ. ಒಂದನೇದಾಗಿ ಈಗೇನು ಅದು ನ್ಯಾಷನಲ್ ಹೈವೇ ಅಥಾರಿಟಿ ಅವರು ಮಾಡಿರ್ತಕ್ಕಂಥ ಕಾಮಗಾರಿ ಅದು ಗೊತ್ತಾಗಿದೆ. ಅದು ನಮ್ಗೆ ಇನ್ನೂ ಹ್ಯಾಂಡ್ ಓವರ್ ಮಾಡಿಲ್ಲ ಅಂತ ಗೊತ್ತಾಗಿದೆ. ಅದು ಸಿದ್ಧವಾಗಿದ್ರೆ ಅವ್ರ ಜೊತೆ ಚರ್ಚೆ ಮಾಡಿ, ನ್ಯಾಷನಲ್ ಹೈವೇ ಅಥಾರಿಟಿ ಜೊತೆ ಚರ್ಚೆ ಮಾಡಿ, ಇವ್ರು ತಮ್ಮ ಕೋರಿಕೆ ಅಂತ ಒಂದು ವಾರದೊಳಗಡೆ ಅದನ್ನ ಹ್ಯಾಂಡ್ ಓವರ್ ಮಾಡ್ಕೊಳಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಚಾಲನೆ ಕೊಡೋದೇ ಸುಲಭ, ಅದೇನು ಕಷ್ಟ ಏನಿಲ್ಲ, ಚಾಲನೆ ಕೊಡೋದು ರೆಡಿ ಆಗಿದ್ರೆ. ಬಟ್ ಇಷ್ಟು ವರ್ಷಗಳಿಂದ ಏನಾಗ್ಬಿಟ್ಟಿದೆ ಗೊತ್ತಿಲ್ಲ. ಹಾಳಾಗಿ ಹೋಗ್ಬಿಟ್ಟಿದ್ರೆ ನಾವು ಯಾವ್ದಾದ್ರು ಯೋಜನೆಯಲ್ಲಿ ಅದನ್ನ ಲೈಟಿಂಗ್ ಮೇಲೆ ಅಳವಡಿಸಬೇಕಾಗುತ್ತೆ. ಅವು ಅನುದಾನ ಸರ್ಕಾರಕ್ಕೆ ಬಂದು ಸರ್ಕಾರದ ಅನುದಾನ ಪಡೆದು ಮಾಡಿ ಸ್ವಲ್ಪ ವಿಳಂಬ ಆಗುತ್ತೆ. ವಾರದಲ್ಲಿ ಆಗೋದಿಲ್ಲ, 1 ತಿಂಗಳಾದ್ರೂ ಬೇಕಾಗುತ್ತೆ. ಆ 1 ತಿಂಗಳ ಒಳಗಡೆ ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಅಥವಾ ರೆಡಿ ಇದ್ದೆ ಅಕಸ್ಮಾತ್ ಎಲ್ಲ ಸುಸ್ಥಿತಿಯಲ್ಲಿದೆ 1 ವಾರದೊಳಗಡೆ ಚಾಲನೆ ಮಾಡ್ತೀವಿ ನಾವು. 1 ವಾರದ ಒಳಗಡೆ ಮಾಡಿ ಸುಸ್ಥಿತಿಯಲ್ಲಿದೆ 1 ತಿಂಗಳ ಕಾಲಾವಕಾಶ ಬೇಕಾಗುತ್ತೆ. ಮತ್ತೆ ಇನ್ನೊಂದು ವಿಚಾರ ಸರ್, ಹೈವೇ ಇಂಜಿನಿಯರ್ ಯಾರಿದ್ರೆ ಮಲ್ಲಿಕಾರ್ಜುನ ಅಂತ ಹೇಳ್ಬಿಟ್ಟು ಆತನ ಹೆಸರು, ಆತನಿಗೆ ಸ್ವಲ್ಪ ಕೂಡ ಮಾನ ಮರ್ಯಾದೆ ಏನೂ ಇಲ್ಲ. ಶಾಸಕರು ಕೂಡ ಅವ್ರ ಜೊತೆ ಮಾತಾಡಿದ್ದಾರೆ 2 ಸರ್ತಿ ಹೈವೇ ಅಥಾರಿಟಿ ಜೊತೆ. ನಾನು ಹೋಗುವ ಪರ್ಸನಲ್ ಆಗಿ ಹೈವೇ ಅಥಾರಿಟಿ ಜೊತೆ ಮಾತಾಡ್ಕೊಂಡು ಬರ್ತೀನಿ. ಆದ್ರಿಂದ ಆತ ಮಲ್ಲಿಕಾರ್ಜುನ ಇವಾಗ ಡ್ಯೂಟಿಲಿ ಇಲ್ಲ, ಅವ್ರು ಗುತ್ತಿಗೆದಾರ ಇಲ್ಲ, ಅವರು ಬೇರೆ ಏನು ವಯಸ್ಸಾಗಿದ್ದಾರೆ, ಬೇರೆ ಬಂದಿದ್ದಾರೆ. ಅವ್ರ ನನ್ನ ಹತ್ರ ನಂಬರ್ ಇದೆ, ಆ ನಂಬರ್ ನಿಮ್ಗೆ ಕೊಡ್ತೀನಿ. ಅವ್ರ ಹತ್ರ ಮಾತಾಡಿ ಚರ್ಚೆ ಮಾಡಿ ದಯವಿಟ್ಟು ಕೆಲಸ ಮಾಡ್ಕೊಟ್ರೆ. ಇನ್ನೊಂದು ಸಮಸ್ಯೆ ನಮ್ಮ ಜವಾಬ್ದಾರಿ, ಹೈವೇ ಅಥಾರಿಟಿನೋ ಇನ್ನೊಬ್ಬ ಅಥಾರಿಟಿನೋ ಬೇಕಾಗಿಲ್ಲ, ನಮ್ಮ ಜವಾಬ್ದಾರಿ ನಾವು ನಿರ್ವಹಿಸಬೇಕಾಗುತ್ತೆ. ಅದನ್ನ ನಾವು ಮಾಡೇ ಮಾಡ್ತೀವಿ. ಇನ್ನೊಂದು ವಿಚಾರ ಸರ್, ಅಲ್ಲಿ ಆದಷ್ಟು ಬೇಗ ಅಲ್ಲಿ ಹಾವುಗಳು ಜಾಸ್ತಿ ಇದೆ ಸರ್. ಎಷ್ಟು ಉದ್ದ ಇದೆ ಅಂದ್ರೆ ಫೋಟೋಗಳು ವಿಡಿಯೋ ಸಮೇತ ನಿಮ್ಗೆ ಕೊಡ್ತೀನಿ ಬೇಕಾದ್ರೆ. ಎಲ್ಲವೂ ಕೂಡ ನೋಡಿ ಸಾಕಾಗ್ಬಿಟ್ಟು ಇವತ್ತು ನಮ್ಗೆ ಲೆಟರ್ ಕೊಡ್ತಾ ಇದ್ದೀವಿ. ನಾವು ಹೊಸದಾಗಿ ಬಂದಿದ್ದೀರಿ, ನಾವು ಕೆಲಸ ಮಾಡ್ಕೊಟ್ಟಿದ್ರು, ತಮ್ಮಲ್ಲಿ ಮನವಿ ಮಾಡ್ತಾ ಇದೀವಿ. ನೀವು 1 ತಿಂಗಳು ಅವಕಾಶ ತಗೋಬೇಡಿ, ದಯವಿಟ್ಟು 1 ವಾರ 15 ದಿವಸ ಒಳಗಡೆ ಮಾಡ್ಕೊಟ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಸರ್.